ನಮ್ ಕಸಿನ್ಸ್ ಗ್ಯಾಂಗ್ಗೆ ಇನ್ನೊಬ್ರು ಜಾಯಿನ್ ಆದ್ರು. ಮದ್ವೆಲಿ ಹೇಳೋ ಮೊದಲನೇ ಸುಳ್ಳು ಇದು. ಹೆಣ್ಣಿನ ಮನೆಯವರಿಗೆ ತುಂಬಾ ಬೇಜಾರಿನ ವಿಷಯ. ಈ ಹೇರ್ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸ್ಮೋ ಮಧು ಲಾಗ್ಸ್. ನನ್ನ ಹಸ್ಬೆಂಡ್ ಕಸಿನ್ ಮದ್ವೆದ್ ಕಂಪ್ಲೀಟ್ ವಿಡಿಯೋನ ಹಾಕ್ತಿದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಇದನ್ನೆಲ್ಲ ಮನೆಯವರೇ ಮಾಡಿರೋದು. ನಮ್ ಸೈಡು ಫಸ್ಟ್ನೇ ದಿನ ಕಳಸ ಪೂಜೆ ಇರುತ್ತೆ, ನೆಕ್ಸ್ಟ್ ದಿನ ದಾಸಪ್ಪನ್ ಪೂಜೆ ಇರುತ್ತೆ, ಆಮೇಲೆ ಸತ್ಯನಾರಾಯಣ ಪೂಜೆ, ಮಡ್ಲಕ್ಕಿ ಅರಿಶಿನ ಶಾಸ್ತ್ರ ಇರುತ್ತೆ, ನೆಕ್ಸ್ಟ್ ಡೇ ಮದ್ವೆ ಇರುತ್ತೆ. ಮದ್ವೆಲಿ ರಿಸೆಪ್ಷನ್, ಅದ್ರ ನೆಕ್ಸ್ಟ್ ರಿಸೆಪ್ಷನ್ ಡಿಜೆ ಪಾರ್ಟಿ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಮದ್ವೆ ಎಲ್ಲ ಅಟೆಂಡ್ ಮಾಡಿದಾಗ ಉಲ್ಟಾ ಇರೋದು. ನೈಟ್ ರಿಸೆಪ್ಷನ್, ನೈಟ್ ಅರಿಶಿನ ಶಾಸ್ತ್ರ, ನೆಕ್ಸ್ಟ್ ಡೇ ಬೆಳಗ್ಗೆ ಮದ್ವೆ ಮುಹೂರ್ತ ಇರುತ್ತೆ. ಅದಾದ್ರೆ ಅಷ್ಟೇ, ಫಂಕ್ಷನ್ ಮುಗೀತು. ಬಟ್ ನಮ್ ಸೈಡ್ ಎಲ್ಲ ಇದೇ ತರ ಮದ್ವೆ ಮಾಡೋದು. ಶಾಸ್ತ್ರ ದಿನ ಗೌಡ್ಗೆ ಸೀರೆ ಉಟ್ಟಿದ್ವಿ ನಾನು ನನ್ನ ಕಸಿನು. ಅತ್ತೆದಿರೆಲ್ಲ ಕೂರ್ಗ್ ಸಾರಿ ಉಟ್ಟಿದ್ರು. ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಗಂಗೆ ಪೂಜೆಗೆ ಅಂತ ಎಲ್ಲ ಹೊರಡ್ತಿದ್ವಿ. ಗಂಗೆ ಪೂಜೆಗೆ ಹೋಗಿ ಬರೋಷ್ಟೊತ್ತಿಗೆ ಮೇಕಪ್ ಎಳ್ದೋಗಿತ್ತು. ಯಪ್ಪಾ, ತುಂಬಾ ಬಿಸ್ಲಿತ್ತು. ಇದು ನಮ್ಮೂರಿನ ಆಂಜನೇಯನ್ ಟೆಂಪಲ್. ನಮ್ ಸೈಡ್ ಎಲ್ಲ ನಿಶಾನಿ ಇಲ್ಲ ಅಂದ್ರೆ ಮದ್ವೆನೇ ಇನ್ಕಂಪ್ಲೀಟೆಡ್. ವಿಪರೀತ ಬಿಸ್ಲಿತ್ತು, ಪೂಜೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಮಗ್ ನಿಂತ್ಕೊಂಡು ನೋಡಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಿಸ್ಲು. ಅಂತ ಕೂರ್ಸಿದ್ರು. ಅತ್ತೆ ಮಾವ ಅಂತೂ ಫುಲ್ ಅಳ್ತಿದ್ರು. ಹೆಣ್ಣಿನ ಮದ್ವೆ ಅಂದ್ರೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಬೇಜಾರಿರುತ್ತೆ. ಹೊರಗಡೆ ಸ್ಟೇಜ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಅಣ್ಣ ತಮ್ಮದಿರು ಊರವರು ಮಾತ್ರ ಬಕ್ಲಕ್ಕಿನ ಉಯ್ತಾರೆ. ನಿಮ್ ಸೈಡು ಇದೇ ತರ ಶಾಸ್ತ್ರಗಳಿದೆಯಾ ಅಂತ ಕಮೆಂಟ್ ಮಾಡಿ. ಇವ್ರು ನನ್ನ ಇನ್ನೊಬ್ರು ಮಾವ ಅತ್ತೆ. ನನ್ನ ಹಸ್ಬೆಂಡ್ ಕಸಿನ್ಸ್ ಅಲ್ಲಿ ಸಂಜು ಚಿರಾಗ್ ಇಬ್ರೇ ಇರೋದು ನೆಕ್ಸ್ಟ್ ಮದ್ವೆಗೆ. ಇವ್ರು ನನ್ನ ಹಸ್ಬೆಂಡ್ ಅತ್ತೆ ಮಾವ. ಒಂದು ಡ್ಯಾನ್ಸ್ ಇನ್ ವಿಡಿಯೋ ಹಾಕಿದ್ದೆ, ಅದ್ರಲ್ಲಿ ತುಂಬಾ ಹೈಲೈಟ್ ಆಗಿ ಡ್ಯಾನ್ಸ್ ಮಾಡಿದ್ ಸಚ್ಚಿ. ಆಲ್ಮೋಸ್ಟ್ ಯಾರು ಆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ವಿಶ್ ಎಲ್ಲ ಮಾಡಿ ಊಟದ ಕಡೆ ಹೋದ್ವಿ. ಊಟ ಅಂತೂ ಸಕ್ಕದಾಗಿ ಮಾಡಿಸಿದ್ರು. ಪ್ರತಿ ಒಂದು ಅಡುಗೆನೂ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಆದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ತಂಗಿದಿರ್ ಮದ್ವೆ ಅಂದ್ರೆ ಅಣ್ಣ ಎಷ್ಟು ಕೆಲಸ ಮಾಡ್ಬೇಕು ನೋಡಿ. ಅದೇ ಅಣ್ಣನ ಮದ್ವೆಲಾದ್ರೆ ತಂಗಿದಿರು ನೀಟಾಗಿ ರೆಡಿ ಆಗ್ಬಿಟ್ಟು ಓಡಾಡ್ತಿರ್ತೀವಿ. ಬಟ್ ತಂಗಿ ಮದ್ವೆ ಆದ್ರೆ ಅಣ್ಣದಿರು ಫುಲ್ ಕ್ಲೀನಿಂಗ್ ಕೆಲಸ ಇರುತ್ತೆ. ಅರಿಶಿನ ಶಾಸ್ತ್ರಕ್ಕೆ ಅಂತ ಎಲ್ಲ ರೆಡಿ ಆಗಿ ಕೂತಿದ್ವಿ. ಎಲ್ಲರೂ ಯೆಲ್ಲೋ ಕಲರ್ ವೇರ್ ಮಾಡಿದ್ವಿ. ಚರಿ ವೈಟ್ ಕಲರ್ ಡ್ರೆಸ್ ವೇರ್ ಮಾಡಿದ್ಲು. ಅರಿಶಿನ ಶಾಸ್ತ್ರದಲ್ಲಿ ಅಂತೂ ಸಕ್ಕದಾಗಿ
ತುಂಬಾ ಪೇಷನ್ಸ್ ಇಂದ ಆ ತರ ಮಾಡಿ ಈ ತರ ಮಾಡಿ ಅಂತ ಎಲ್ಲ ಹೇಳ್ಕೊಡ್ತಿದ್ರು. ಆಲ್ಮೋಸ್ಟ್ ಫೋಟೋಗ್ರಾಫರ್ಸ್ ಎಲ್ಲ ಸಂಜೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಹೇಳ್ತಿರ್ತಾರೆ ಟೈಮ್ ಆಯ್ತು ಹೋಗ್ತೀವಿ ಹೋಗ್ತೀವಿ ಅಂತ. ಇವ್ರು ಮಾತ್ರ ಪ್ರತಿಯೊಬ್ಬರನ್ನ ನಿಲ್ಸ್ಬಿಟ್ಟು ನೀಟಾಗಿ ವಿಡಿಯೋಗ್ರಫಿ ಮಾಡ್ಕೊಟ್ರು. ಅರಿಶಿನ ಶಾಸ್ತ್ರದಲ್ಲಿ ಅಜ್ಜಿದಿರ್ದೆ ಹೈಲೈಟ್ ಆಗಿದ್ದು. ಸ್ಟ್ರೈಟ್ ಆಗಿ ಫೇಸ್ ಸ್ಟ್ರೈಟ್ ಕೊಡಿ, ಸ್ಟ್ರೈಟ್ ಕೊಡಿ, ಫೇಸ್ ಅನ್ನ ಸ್ಟ್ರೈಟ್ ಕೊಡಿ, ಫೇಸ್ ಈ ಕಡೆ ಸ್ಟ್ರೈಟ್ ಕೊಡಿ, ಗ್ಯಾಪ್ ಕೊಡಿ. ಓಕೆ ಯಸ್ ಓಕೆ ರೆಡಿ. ಇದು ಡಿಫ್ರೆಂಟ್ ಆಗಿ ಫೋಟೋ ಶೂಟ್ ಮಾಡ್ತಿದ್ರು. ಎಲ್ಲರಿಗೂ ಈ ತರ ಶೀಟ್ ಇಟ್ಬಿಟ್ಟು ಫೋಟೋ ತೆಗೆದ್ರು, ಚೆನ್ನಾಗಿತ್ತು. ಓಕೆ ಒನ್ ಮೋರ್ ಮಾಡಿ ಹಾಕಿ ಜೋರಾಗಿ ಹಾಕಿ ಡಬಲ್ ಮುಹೂರ್ತ ಬೆಳಗ್ಗೆ 7 ಗಂಟೆಗೆ ಇತ್ತು. ಹಾಗಾಗಿ 6 ಗಂಟೆಗೆಲ್ಲ ಹೊರಟ್ವಿ. ಚಿಕ್ಕಮಗಳೂರಲ್ಲಿ ಮದ್ವೆ ಇದ್ದಿದ್ದು. ಮೇಕಪ್ ಮತ್ತೆ ಸ್ಯಾರಿ ಡ್ರೇಪಿಂಗ್ ನಾನೇ ಮಾಡ್ಕೊಂಡಿದ್ದೆ. ಹೇರ್ ಸ್ಟೈಲ್ನ ಕಣ್ಮಣಿ ಅವ್ರು ಮಾಡಿದ್ದು. ತುಂಬಾ ನೀಟಾಗಿರುತ್ತೆ ಇವ್ರ ವರ್ಕ್, ನನಗೆ ಸಕ್ಕತ್ ಇಷ್ಟ. ಈ ಹೇರ್ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ಪೇಜ್ ನ ಕೊಲಾಬ್ ಮಾಡಿದೀನಿ, ಚೆಕ್ ಮಾಡ್ಕೊಳ್ಳಿ, ಯಾರಿಗಾರಿಗೆ ಇಂಟ್ರೆಸ್ಟ್ ಇದ್ರೆ ನೋಡಿ. ಫೈನಲ್ ಲುಕ್ ಈ ತರ ಇತ್ತು. ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ತಾಳಿ ಕಟ್ತಾ ಇದ್ರು. ಫೈನಲಿ ನಮ್ಮ ಹುಡ್ಗಿದ್ ಮದ್ವೆ ಆಯ್ತು. ನಮ್ ಕಸಿನ್ಸ್ ಗ್ಯಾಂಗ್ಗೆ ಇನ್ನೊಬ್ರು ಜಾಯಿನ್ ಆದ್ರು. ಕಸಿನ್ಸ್ ಗ್ರೂಪ್ ಇವಾಗ ಇನ್ನೂ ದೊಡ್ಡದಾಯ್ತು. ಎಲ್ಲ ಹಾಲು ತುಪ್ಪ ಬಿಡ್ತಿದ್ರು. ನಾನು ನನ್ನ ಹಸ್ಬೆಂಡ್ ಮೊದ್ಲೇ ಹಾಲು ತುಪ್ಪ ಬಿಟ್ಟು ಹೋಗಿದ್ವಿ. ಸಂಜುಗೆ ವಿಡಿಯೋ ಮಾಡು ಅಂತ ಕೊಟ್ರೆ ವಿಡಿಯೋನೇ ಆನ್ ಮಾಡಿಲ್ಲ ಪುಣ್ಯಾತ್ಮ. ಮತ್ತೆ ಹೋಗಿ ಅಕ್ಕ ಅಂತ ಹಿಂಸೆ ಕೊಟ್ಟು 3 ಜನ ಹೋಗ್ಬಿಟ್ಟು ಮತ್ತೆ ಬಿಟ್ಟು ವಿಡಿಯೋ ಮಾಡಿಸ್ಕೊಂಡ್ವಿ. ಕಂಟೆಂಟ್ ಕ್ರಿಯೇಟರ್ ಆಗಿ ಮದ್ವೆ ಮನೇಲಿ ಬರೀ ಕಂಟೆಂಟ್ ಉಟ್ಕದೆ ಆಗೋಗಿತ್ತು. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದನ್ನ ನನ್ನ ಹಸ್ಬೆಂಡ್ ಮನೇಲಿ ಕೊಡ್ಸಿದ್ದು. ಇವಳು ನನ್ನ ನಾದ್ನಿ. ಈ ವಿಡಿಯೋನ ಹಾಕ್ದಾಗ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನೈಸ್ ಪೇರ್ ಅಂತ, ಥ್ಯಾಂಕ್ ಯು. ಹಾಗೆ ತುಂಬಾ ಜನ ಹೇಳಿದ್ರಿ ನಿಮ್ ಫೇಸ್ ಸಿಮಿಲರ್ ಇದೆ ಅಂತ. ಇವರು ನನ್ನ ಇಬ್ರು ಅತ್ತೆದಿರು. ಹಾಗೆ ನನ್ನ ನಾದ್ನಿ. ಯಾರೋದ್ರು ನಿಲ್ಸಿ ಒಂದ್ ವಿಡಿಯೋ ತಗೊಂತಿದ್ದೆ. ನನ್ನ ನಾದ್ನಿಗೂ ಕಣ್ಮಣಿ ಅವರೇ ಹೇರ್ ಸ್ಟೈಲ್ ಮಾಡಿದ್ದು. ಎಂಟ್ರೆನ್ಸ್ ಅಲ್ಲಿ ಅಂತೂ ಒಂದ್ ರಾಶಿ ವಿಡಿಯೋ ಫೋಟೋಸ್ ತಗೊಂಡ್ವಿ. ಯಾವ್ದೇ ಫಂಕ್ಷನ್ ಅಲ್ಲಾದ್ರೂ ಅಷ್ಟೇ ಕೊನೆಗೆ ಉಳಿಯೋದ್ ಮೆಮೊರೀಸ್ ಮಾತ್ರ. ನಮ್ ಚಿಕ್ಕ ಮಾವ, ಚಿಕ್ಕತ್ತೆ, ನಮ್ ಫ್ಯಾಮಿಲಿ ಡಾಕ್ಟರ್ ಇವರು. ನನ್ನ ಹಸ್ಬೆಂಡ್ ಫ್ಯಾಮಿಲಿಲಂತೂ ಎಲ್ಲರೂ ವರ್ಕ್ ಮಾಡ್ತಿರೋದು. ಇದಕ್ಕೆ ಬಂಗಾರದ ಬುಟ್ಟಿ ಅಂತ ಕರೀತಾರೆ. ಇದ್ರಲ್ಲಿ ತರಕಾರಿ, ಹಣ್ಣು, ಸ್ವೀಟ್, ಅರಿಶಿನ, ಕುಂಕುಮ, ಬಳೆ, ಬ್ಲೌಸ್ ಪೀಸ್ ಎಲ್ಲ ಇಟ್ಟಿರ್ತಾರೆ. ನಿಮ್ ಕಡೆನೂ ಈ ಶಾಸ್ತ್ರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದು ಅರುಂಧತಿ ನಕ್ಷತ್ರ ತೋರ್ಸೋಣ ಅಂತ ಕರ್ಕೊ ಬರ್ತಿದ್ರು. ಮದ್ವೆಲಿ ಹೇಳೋ ಮೊದಲನೇ ಸುಳ್ಳು ಇದು. ಅರುಂಧತಿ ನಕ್ಷತ್ರ ಕಾಣ್ತಿಲ್ಲ ಅಂದ್ರೂ ಕಾಣ್ತಿದೆ ಅಂತ ಹೇಳ್ಬೇಕು. ನಿಲ್ಲಕ್ಕೇನೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲು ಅವತ್ತು. ನಮ್ ತ್ರಿಭುನ್ ಅಂತೂ ಫುಲ್ ಮಧುನೇ ಮೇಂಟೈನ್ ಮಾಡ್ತಿದ್ದ. ನನ್ ಸ್ಯಾರಿ ಹಾಳಾಗುತ್ತೆ ಅಂತ ಅವನೇ ಪಾಪ ಫುಲ್ ನೋಡ್ಕೊಂತಿದ್ದ. ಅವನಿಗಂತೂ ಸ್ವಲ್ಪ ಫೀವರ್ ಆಗಿ ತುಂಬಾ ಮಂಗಾಗಿದ್ದ. ಮದ್ವೆ ದಿನನೇ ಬರ್ಡೇ, ಅದ್ರ ಜೊತೆ ಜ್ವರ ಅವನಿಗೆ ಬೇರೆ. ತುಂಬಾ ಹಿಂಸೆ ಕೊಡ್ತಿದ್ದ. ಬೇಗ ಮುಹೂರ್ತ ಮುಗ್ದೋಗಿದ್ರಿಂದ ಅರಿಶಿನ ಶಾಸ್ತ್ರದ ಫೋಟೋಸ್ ಎಲ್ಲ ಹಾಕ್ತಿದ್ರು. ಇದನ್ನ ನೋಡೋಕ್ಕಿಂತ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿಲಿ ಒಂದು ಫಂಕ್ಷನ್ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಇದೆಲ್ಲ ಕ್ಯಾಂಡಿಡ್ ಫೋಟೋಸ್ ತೆಗ್ದಿರೋದವರು. ಪ್ರೀ ವೆಡ್ಡಿಂಗ್ ಶೂಟ್ ನ ಬ್ಯಾಂಗ್ಳೂರಲ್ಲಿ ಮಾಡಿಸಿದ್ದು. 1 ಡೇಗೆ ಮಾಡಿಸಿದ್ರಂತೆ. ತುಂಬಾ ಚೆನ್ನಾಗಿತ್ತು ಇದು ಕೂಡ. ಯಪ್ಪ ಎಲ್ಲ ಸೇರ್ಕೊಂಡು ಒಂದ್ ರೀಲ್ ಮಾಡೋಣ ಅಂತ ಹೋದ್ವಿ. ಬಿಸಿಲು ಬೇರೆ, ಮಕ್ಳು ಬೇರೆ, ಕಿಂತ ಹೆಚ್ಚಾಗಿ ಆ ಡ್ಯಾನ್ಸಿನ ಸ್ಟೆಪ್ಪೇ ಗೊತ್ತಿಲ್ಲ ಯಾರಿಗೂ. ಫೈನಲಿ ಏನೇನೋ ಮಾಡಿ ಹೇಗೋ ಆಗೋಯ್ತದು. 4:30 ಅಷ್ಟೊತ್ತಿಗೆ ಹೆಣ್ಣು ಹೊರಡ್ಸಿದ್ರು. ರಾವು ಕಾಲ ಸ್ಟಾರ್ಟ್ ಆಗುತ್ತೆ ಅಂತ. ಇದಂತೂ ಹೆಣ್ಣಿನ ಮನೆಯವರಿಗೆ ತುಂಬಾ ಬೇಜಾರಿನ ವಿಷಯ. ಎಷ್ಟೇ ಮುದ್ದಾಗಿ ಸಾಕಿದ್ರು ಬೇರೆಯವ್ರ ಮನೆ ಕಳ್ಸ್ಕೊಡ್ಬೇಕು. ಚಿರಾಗು, ಮಾವ, ಅತ್ತೆ ಅಂತೂ ಫುಲ್ ಅಳ್ತಿದ್ರು. ಎಲ್ಲ ದಾನಕ್ಕಿಂತ ಕನ್ಯಾದಾನ ತುಂಬಾ ಕಷ್ಟ. ಇವರಿಬ್ರು ಮುಂದಿನ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರ್ಲಿ, ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸ್ಲಿ.
ಹೆಣ್ಣೆಲ್ಲ ಕಳಿಸಿ ನಾವು ಕೂಡ ಹೊರಟ್ವಿ. ನೇಮ್ ಬೋರ್ಡ್ ಇದ್ದು ನೀಟಾಗಿ ಕ್ಲಿಪ್ಪಿಂಗ್ ತಗೊಂಡಿರ್ಲಿಲ್ಲ, ಅದಕ್ಕೆ ತಗೋಣ ಅಂತ ಟ್ರೈ ಮಾಡ್ತಿದ್ದೆ, ಬಟ್ ಆಗ್ಲೇ ಇಲ್ಲ. ಇದು ಹುಡ್ಗನ್ ಮನೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ರಿಸೆಪ್ಷನ್ ಇತ್ತು. ಇವ್ರ ಮನೆ ಅಡ್ಗೆ ರೂಮ್ ಅಂತೂ ನನಗೆ ಸಕ್ಕತ್ ಇಷ್ಟ ಆಯ್ತು. ವಿಶಾಲವಾಗಿ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಮನೆ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಅಂತೂ ನನ್ನ ಮಾತಾಡ್ಸಿದ್ರು. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅವತ್ತಿನ ದಿನನೇ ನೈಟ್ ಮತ್ತೆ ಪಾರ್ಟಿ ಇತ್ತು, ಹಾಗಾಗಿ ಬೇಗ ಊಟ ಮಾಡ್ಕೊಂಡು ಹೊರಟ್ವಿ. ನೈಟ್ ಲೈಟಿಂಗ್ಸ್ ಅಂತೂ ಸಕ್ಕದಾಗಿತ್ತು. ಪಾರ್ಟಿಲಂತೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ನಾನು ನಮ್ಮಮ್ಮ ನಮ್ಮಪ್ಪ ತಮ್ಮಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಇವತ್ತಿಗೆ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ. ರಿಯಲಿ ಥ್ಯಾಂಕ್ಸ್. ಮಧು ಹಾಗೂ ಆಂಕರಿಂಗ್ ಮಾಡ್ತಿರೋದು ಯಾರು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅಷ್ಟು ಜನ ಒಂದೇ ಸ್ಟೇಜ್ ಅಲ್ಲಿ ಮಾತಾಡೋದು ನೀಟಾಗಿ ಆಂಕರಿಂಗ್ ಮಾಡಿ ಹೋಗ್ತೀವಿ. ಸಿಹಿಯನ್ನ ಥ್ಯಾಂಕ್ ಯು. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ಸಡಗರವನ್ನ ಹಂಚ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದಾಗಿತ್ತು ಶಾಸ್ತ್ರ, ಮದುವೆ ಹಾಗೆ ರಿಸೆಪ್ಷನ್ DJ ಪಾರ್ಟಿ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.